ನನ್ನ ಹೆಸರು ಲಾವಣ್ಯ. ನಾನು ಕಷ್ಟದಲ್ಲಿ ಬೆಳೆದಿದ್ದು. ಅಪ್ಪ ಟ್ಯಾಕ್ಸಿ ಡ್ರೈವರ್. ಒಂದು ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡರು. ಅಮ್ಮ ಇದೇ ದುಃಖದಲ್ಲಿ ಹಾಸಿಗೆ ಹಿಡಿದರು. ನಾನು ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಅಮ್ಮನೂ ಸ್ವಲ್ಪ ದಿನ ಆದ್ಮೇಲೆ ತೀರಿಕೊಂಡರು. ಅವರಿಗೆ ಡಾಕ್ಟರ್ ಹತ್ರ ತೋರಿಸುವುದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಬಡತನದ ಜೀವನ ನನಗೆ ಸಾಕಾಗಿ ಹೋಗಿದೆ. ಅದಕ್ಕೆ ನಾನು ಒಬ್ಬ ಶ್ರೀಮಂತರನ್ನು ಮದುವೆಯಾಗಬೇಕು ಅಂತ ಪಣ ತೊಟ್ಟಿದ. ದೇವರು ಹಾಗೆ ಕಣ್ಣನ್ನು ಬಿಟ್ಟಿದ. ನಾನು ಕೆಲಸಕ್ಕೆ ಸೇರಿಕೊಂಡಿದ್ದ ಜಾಗದಲ್ಲೇ ಒಬ್ಬ ಹುಡುಗ ಶ್ರೀಮಂತ. ಆತ ಬೇರೆ ಆಗಿರಲಿಲ್ಲ, ನಮ್ಮ ಬಾಸ್ ಆಗಿದ್ದರು. ಬೇಕಿಂತಲೇ ಅವರ ಮುಂದೆ ನಾನು ಕಷ್ಟಪಡುವ ಹಾಗೆ ನಾನು ನಡೆದುಕೊಂಡೆ. ಅವನು ಬೇಗನೆ ನನ್ನ ಬಲೆಗೆ ಬೀಳಲಿ ಎಂದು ನಾನು ಅವನ ಬಗ್ಗೆ ವಿಚಾರಿಸಿದೆ. ಅವನ ಇಡೀ ಆಸ್ತಿ ಅವನ ಹೆಸರಿನಲ್ಲಿ ಇದೆ. ಮತ್ತೆ ಅವನ ನಂತರ ಹೆಂಡತಿ ಮತ್ತು ಮಗುವಿಗೆ ಹೋಗುತ್ತೆ. ಇದೇ ನನಗೂ ಬೇಕಾಗಿತ್ತು, ಐಷಾರಾಮಿ ಜೀವನ. ನಾನು ಪ್ಲಾನ್ ಮಾಡಿದ ಹಾಗೆ ಅವನು ನನ್ನನ್ನು ಇಷ್ಟಪಟ್ಟ. ಮನೆಯವರ ವಿರೋಧವಿದ್ದರೂ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದು ಮದುವೆಯಾದ. ಆತ ಒಳ್ಳೆಯವನೇ ಎಂದು ನನಗೆ ನೋಯಿಸಿಲ್ಲ. ಆದ್ರೆ ಅವನ ಮನೆಯಲ್ಲಿ ಅವನ ಆಸ್ತಿಗಾಗಿ ತುಂಬಾ ಜನ ಕಾದುಕೊಂಡು ಕುಳಿತಿದ್ದಾರೆ. ಆದ್ರೆ ಮದುವೆಯಾದ ಮೇಲೆ ಇನ್ನೇನು ಆಸ್ತಿಯಲ್ಲಿ ಪಾಲು ಬರಲ್ಲ ಅಂತ ಎಲ್ಲರೂ ಸುಮ್ಮನೆ ಆಗಿದ್ದಾರೆ. ನಾವು ಮದುವೆಯಾದ ಮೇಲೆ ಇಬ್ಬರು ಹನಿಮೂನ್ಗೆ ಹೋದೆವು. ಅಲ್ಲಿ ನಾನು ಮತ್ತೆ ನನ್ನ ಗಂಡ ನಮ್ಮ ಏಕಾಂತ ಸಮಯವನ್ನು ಕಳೆಯುತ್ತಿರುವಾಗ ಅದೇನಾಯ್ತೋ ಗೊತ್ತಿಲ್ಲ, ನನ್ನ ಗಂಡನಿಗೆ ಏನೋ ತೊಂದರೆ ಆಗಿ ಕಸಿ ಆಗುತ್ತಿದೆ ಅಂತ ಹೇಳಿಕೊಂಡರು. ನಾನು ಹೋಟೆಲ್ನವರಿಗೆ ಫೋನ್ ಮಾಡಿ ಹೇಳಿದೆ, ತಕ್ಷಣ ಡಾಕ್ಟರ್ ಅನ್ನು ಕಳಿಸಿ ಅಂತ. ಅವರು ಡಾಕ್ಟರ್ ಅನ್ನು ಕಳಿಸುವಷ್ಟರಲ್ಲಿ ನನ್ನ ಗಂಡ ಉಸಿರಾಡುತ್ತಿಲ್ಲ. ಡಾಕ್ಟರ್ ಬಂದ ಮೇಲೆ ಹಾಸ್ಪಿಟಲ್ಗೆ ಕರೆದುಕೊಂಡು ಬೇಗ ಹೋದೆವು. ಆದ್ರೆ ನೀವು ಬರುವ ಮುಂಚೆನೆ ನಿಮ್ಮ ಗಂಡ ತೀರಿಕೊಂಡಿದ್ದಾರೆ ಅಂತ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರು. ನಾನು ನನ್ನ ಗಂಡನನ್ನು ಮದುವೆ ಆಗಿದ್ದು ಆಸ್ತಿಗೋಸ್ಕರ. ಆದ್ರೆ ಅವನ ಜೊತೆ ಚೆನ್ನಾಗಿ ಬಾಳಬೇಕೆಂದು ನಾನು ನೂರಾರು ಆಸೆಗಳನ್ನು ಇಟ್ಟುಕೊಂಡಿದ್ದೇನೆ. ಇಂದು ಆ ಆಸೆಗಳು ಮಣ್ಣು ಪಾಳಾಗಿವೆ. ನನಗೆ ಇನ್ನು ಯಾರು ದಿಕ್ಕು? ಯಾಕೆ ನಾನು ಹೀಗೆ? ನೀನು ಬಿಟ್ಟು ಹೋದೆ. ನಿನಗಾಗಿ ನಾನು ಜೀವನವನ್ನೇ ನಡೆಸಬೇಕೆಂದು ಅಂದುಕೊಂಡೆ. ಇಂದು ನನಗೆ ಆಸ್ತಿ ಇದೆ, ಆದರೆ ನೀನಿಲ್ಲ. ಮನುಷ್ಯನ ಬೆಲೆ ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಈ ವಿಷಯ ಮನೆಗೆ ತಿಳಿದು ತಕ್ಷಣ ಅವರ ಮನೆಯಲ್ಲಿ ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಕಾರ್ಯಗಳನ್ನು ಮಾಡಬೇಕಾಗಿತ್ತು, ಯಾರು ಮುಂದೆ ಬರಲಿಲ್ಲ. ನಾನು ಅವರ ಹೆಂಡತಿ, ನಾನೇ ಮಾಡುತ್ತಾನೆ ಎಂದು ಬಹು ವರ್ಷಗಳ ಸಂಪ್ರದಾಯವನ್ನು ನಾನು ಮುರಿದೆ. ನಾನು ನನ್ನ ಗಂಡನನ್ನು ಪ್ರೀತಿಸುತ್ತೇನೆ, ಅವರಿಗೋಸ್ಕರ ಏನನ್ನಾದರೂ ಮಾಡುತ್ತೇನೆ ಎಂದು ನಾನೇ ಅವರ ಕಂಪನಿ ನಡೆಸಿಕೊಂಡು ಹೋಗುತ್ತೇನೆಂದು ಹೇಳಿದೆ. ಇದು ನನ್ನ ಗಂಡನ ಕನಸು. ನಾನು ಅವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರು ಕಟ್ಟಿದ ಕೂಸನ್ನು ನಾನು ನೋಡಿಕೊಳ್ಳುತ್ತೇನೆ. ಈ ವಿಷಯ ನನ್ನ ಮೈದುನನಿಗೆ ಇಷ್ಟ ಆಗಲಿಲ್ಲ. ಆತ ನನಗೆ ಬುದ್ಧಿ ಮಾತು ಹೇಳಲು ಬಂದು ಬಿಟ್ಟು ಕೊಡು ಬಿಡು, ಇಲ್ಲ ನಿನಗೆ ಯಾಕೆ ಬೇಕು ಅಂತ. ಆದ್ರೆ ನಾನು ಈ ಮಾತನ್ನು ಕೇಳಲಿಲ್ಲ. ಕಂಪನಿಯ ಪ್ರತಿಯೊಂದು ವಿಷಯವನ್ನು ನಾನು ಆಳವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡೆ. ಈ ಗುಣ ಅವನಿಗೆ ಇಷ್ಟ ಆಗಲಿಲ್ಲ. ಅವನು ಬೇಕಾದ ಹಾಗೆ ದುಡ್ಡು ಕೊಡ್ತಿದ್ದ, ನಾನು ಕೊಡ್ತಾ ಇರಲಿಲ್ಲ. ಅವನು ಸ್ನೇಹಿತರ ಹತ್ರ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ನನ್ನ ಕಿವಿಗೆ ಬಿತ್ತು. ಆದ್ರೆ ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ. ಒಂದು ದಿನ ರಾತ್ರಿ ನಾನು ಮನೆಗೆ ಹೋಗುವುದು ತಡವಾಗಿತ್ತು. ಆದ್ರೆ ಅದು ನಾನು ನನ್ನ ಗಂಡನನ್ನು ಮಿಸ್ ಮಾಡುತ್ತಾ. ಅದಕ್ಕೆ ನಾನು ಸ್ವಲ್ಪ ಕುಡಿದೆ. ನಾನು ಸ್ವಲ್ಪನೇ ಕುಡಿದಿತ್ತು, ಆದ್ರೆ ಯಾಕೋ ತುಂಬಾ ನನಗೆ ಮತ್ತು ಬಂತು. ಬೇಗ ನಿದ್ರೆ ಮಾಡಿದೆ. ತುಂಬಾ ಗಾಢ ನಿದ್ರೆ ಅಂತ ಅನ್ಸುತ್ತೆ. ಬೆಳಗ್ಗೆ ನನಗೆ ಎಚ್ಚರವಾದಾಗ ಮಧ್ಯಾಹ್ನವಾಗಿದೆ. ನಾನು ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ, ತುಂಬಾ ಬೆಳಕಿದೆ. ನನಗೆ ಗಾಬರಿ ಆಯ್ತು. ನನ್ನ ಬಟ್ಟೆಗಳನ್ನೆಲ್ಲ ಯಾರೋ ತೆಗೆದಿದ್ದಾರೆ. ನನ್ನ ದೇಹದ ಮೇಲೆ ಗುರುತುಗಳು ಇವೆ. ನನ್ನ ಬಾವಿಯಿಂದ ರಸ ಬರುತ್ತದೆ. ಯಾರೋ ನನ್ನನ್ನು ಏನನ್ನು ಮಾಡಿದ್ದಾರೆ ಎಂದು ಖಚಿತವಾಯಿತು. ಆದ್ರೆ ಯಾರೆಂಬುದು ಗೊತ್ತಿಲ್ಲ. ಬಹಳಷ್ಟು ಯೋಚನೆ ಮಾಡಿದೆ, ಯಾರಿರಬಹುದು ಎಂದು. ಆದ್ರೆ ನನಗೆ ತಲೆ ಸುತ್ತುವ ಹಾಗೆ ಆಯಿತು. ನನಗೆ ತುಂಬಾ ದುಃಖವಾಯಿತು, ಗಾಬರಿ ಆಯಿತು. ನಾನು ಸ್ವಲ್ಪ ಸ್ವಚ್ಛವಾಗಿ ಕೋಣೆ ಆಚೆ ಬಂದೆ. ಮನೆಯಲ್ಲಿ ಯಾರೂ ಇಲ್ಲ. ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ಅನುಮಾನದಿಂದ ಕೂಡಿದೆ. ಮೊದಲು ನನಗೆ ಅನುಮಾನ ಬಂದಿದ್ದು ನನ್ನ ಮೈದುನನ ಮೇಲೆ. ಆದ್ರೆ ಅವರು ಬರೀ ಮಾತಾಡ್ತಾನೆ, ಈ ತರ ಮಾಡೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ನನ್ನನ್ನು ಈ ಪರಿಸ್ಥಿತಿಗೆ ತಳ್ಳಿದ ಆ ವ್ಯಕ್ತಿ ಯಾರು? ನಾನು ಇದೇ ಚಿಂತೆಯಲ್ಲಿ ತೊಡಗಿದೆ. 1 ತಿಂಗಳ ನಂತರ ನಾನು ಗರ್ಭಿಣಿ ಎಂದು ಗೊತ್ತಾಗಿದೆ. ಆದ್ರೆ ನಾನು ಈ ವಿಷಯವನ್ನು ಲೋಕಕ್ಕೆ ಹೇಳಿದರೆ ಇದರ ತಂದೆ ಯಾರು ಅಂತ ಕೇಳ್ತಾರೆ. ಅವರು ಯಾರು ಎಂಬುದು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಮನೆಯವರಿಗೆ ಇದು ನನ್ನ ಗಂಡನದೇ ಎಂದು ಹೇಳಿದೆ. ಇದು ನಿಜವಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಬೇರೆ ದಾರಿ ಇಲ್ಲ. ನನ್ನ ಫೋನಿಗೆ ಯಾವುದೋ ಒಂದು ಮೆಸೇಜ್ ಬರುತ್ತೆ. ನನಗೆ ಸತ್ಯ ಗೊತ್ತಿದೆ, ಇದು ನಿನ್ನ ಗಂಡನದ್ದಲ್ಲ ಅಂತ. ನನಗೆ ಇದನ್ನು ನೋಡಿ ಗಾಬರಿ ಆಯಿತು. ಜೊತೆಗೆ ಒಂದು ವಿಡಿಯೋ ಬಂದಿದೆ. ನಾನು ಮಲಗಿರುವ ಪರಿಸ್ಥಿತಿಯಲ್ಲಿ
ಇದೆ. ಅದು ಅಂದು ರಾತ್ರಿ ನಡೆದ ವಿಷಯವನ್ನೇ ನಾನು ತಕ್ಷಣ ಆ ನಂಬರ್ಗೆ ಫೋನ್ ಮಾಡಿದೆ. ಆದರೆ ಆ ಫೋನ್ ಅನ್ನು ತೆಗೆಯಲಿಲ್ಲ. ಯಾರಿರಬಹುದು ಆ ವ್ಯಕ್ತಿ? ಕುತೂಹಲ. ನಾನು ಅವರನ್ನು ಕೇಳಿದೆ, ನಿಮಗೆ ಏನು ಬೇಕು? ದುಡ್ಡು ಬೇಕಾದರೆ ನಾನು ಕೊಡುತ್ತೇನೆ ಎಂದು. ಆದರೆ ಆ ವ್ಯಕ್ತಿ, ನನಗೆ ದುಡ್ಡು ಬೇಡ, ನೀನು ಇವಾಗ ಹೇಳಿರೋ ಹಾಗೆ ಅಣ್ಣನದೇ ಕೂಸು ಎಂದು ಹೇಳಬೇಕು. ಆಯ್ತು, ಹಾಗೆ ಆಗಲಿ. ಆದರೆ ಮುಂದೆ ಏನು ಮಾಡಬೇಕು ಅದನ್ನು ನಾನು ಹೇಳುತ್ತೇನೆ. ಇಂದು ರಾತ್ರಿ ನಾನು ನಿನ್ನನ್ನು ಭೇಟಿಯಾಗಲು ನಿನ್ನ ಕೋಣೆಗೆ ಬರುತ್ತೇನೆ. ನಾನು ಅಂದು ರಾತ್ರಿಗಾಗಿ ಕಾಯುತ್ತಾ ಕುಳಿತೆ. ತಲೆಯಲ್ಲಿ ನೂರಾರು ಪ್ರಶ್ನೆಗಳು. ಯಾರಿರಬಹುದು? ರಾತ್ರಿ 12 ಗಂಟೆಗೆ ನನ್ನ ಕೋಣೆಗೆ ಶಬ್ದ ಬರುತ್ತೆ. ಆ ವ್ಯಕ್ತಿ ಬರುತ್ತಿದ್ದಾನೆ ಕತ್ತಲೆಯಲ್ಲಿ. ಬೆಳಕನ್ನು ಕಂಡ ನಂತರ ನನಗೆ ಸತ್ಯ ದರ್ಶನವಾಯಿತು. ಆತರ ಬೇರೆ ಯಾರೂ ಇಲ್ಲ. ನನ್ನ ಮೈದುರು ನನ್ನನ್ನು ಪರಿಸ್ಥಿತಿಗೆ ತಳ್ಳಿದ್ದು. ಅವನ ಕೊರಳ ಪಟ್ಟಿಯನ್ನು ಹಿಡಿದು ಕೇಳಿದೆ, ಯಾಕೆ ಹೀಗೆ ಮಾಡಿದೆ? ನಿನ್ನ ಬಾವಿಯ ರುಚಿ ನೋಡಬೇಕೆನಿಸಿತು, ಅದಕ್ಕೆ ಹೀಗೆ ಮಾಡಿದೆ. ಆದರೆ ನೀನು ಇಷ್ಟು ಚೆನ್ನಾಗಿ ಇರುತ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅಂದು ರಾತ್ರಿ ನಿನಗೆ ನಾನು 4-5 ಬಾರಿ ನೀರನ್ನು ಹರಿಸಿದೆ. ಅದರ ಪ್ರತಿಫಲವೇ ಇಂದು ನನ್ನ ಮಗು ಬೆಳೆಯುತ್ತಿರುವುದು. ನೀನು ಇದು ಅಣ್ಣನ ಮಗುವೆ ಎಂದು ಹೇಳಬೇಕು, ಆದರೆ ನನ್ನನ್ನು ಮದುವೆಯಾಗಬೇಕು. ಮಗುವಿಗೋಸ್ಕರ ಮದುವೆ ಆಗುತ್ತಿದ್ದೀಯಾ ಅಂತ ಲೋಕದ ಕಣ್ಣಿಗೆ ಹೇಳಬೇಕು. ಆದರೆ ಇದು ನಿಜವಾಗಲೂ ನನ್ನ ಮಗು ಎಂದು ನಮ್ಮಿಬ್ಬರಿಗೂ ಗೊತ್ತು. ನೀನು ಯಾಕೆ ಹೀಗೆ ಮಾಡಿದೆ? ನನಗೆ ಆಸ್ತಿ ಬೇಕು, ನೀನು ಬೇಕು, ಅದಕ್ಕೆ ಒಂದೇ ಕಲ್ಲಿಗೆ ಎರಡನ್ನು ಪಡೆದೆ. ನನಗೆ ನಿನ್ನನ್ನು ನೋಡಿದರೆ ಅಸಹ್ಯವಾಗುತ್ತದೆ. ಪರವಾಗಿಲ್ಲ, ನನ್ನ ಮಗುವನ್ನು ಚೆನ್ನಾಗಿ ಬಿಡಿಸು ಸಾಕು ನನಗೆ. ಈ ವಿಷಯ ತಿಳಿದು ಮನೆಯಲ್ಲಿ ಅವನು ಎಲ್ಲರನ್ನು ಒಪ್ಪಿಸಿದ. ಮಗುವಿಗೆ ತಂದೆ ಬೇಕು, ಆ ಸ್ಥಾನವನ್ನು ನಾನೇ ತುಂಬುತ್ತೇನೆ, ಅತಿಗೆಯಿಂದ ದೂರ ಉಳಿಯುತ್ತೇನೆ ಎಂದು ಮನೆಯಲ್ಲಿ ಎಲ್ಲರಿಗೂ ಹೇಳಿ ನಂಬಿಸಿ ನನ್ನನ್ನು ಮದುವೆಯಾದ. ಆಸ್ತಿಯನ್ನು ತಾನೇ ಕೈಗೆ ತೆಗೆದುಕೊಂಡ. ಇಂದು ಅವನ ಹೆಂಡತಿಯಾಗಿ ಅವನ ಮಗುವಿಗೆ ತಾಯಿಯಾಗಿ ಬದುಕುತ್ತಿದ್ದೇನೆ. ಆದರೆ ಲೋಕದ ಕಣ್ಣಿಗೆ ಅದು ಅವನ ಅಣ್ಣನ ಮಗು. ಇದು ನನ್ನ ಜೀವನದ ಪರಿಸ್ಥಿತಿ. ನಾನು ನಗಬೇಕು, ಅಳಬೇಕು ಎಂದು ಗೊತ್ತಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.